ನೋಡಪ್ಪ, ಬ್ಲಡ್ ಗ್ರೂಪು ಎಲ್ಲ ಮ್ಯಾಚ್ ಆಯ್ತೈತೆ. ಕಣ್ಣು ಒಂದು 2 ಕಣ್ಣು 1 ಕಿಡ್ನಿ. ನನ್ನ ಗರ್ಲ್ ಫ್ರೆಂಡ್ಗೆ ಕಣ್ಣು ಚೆನ್ನಾಗಿ ಕಾಣ್ತಿಲ್ಲ ಕಣಪ್ಪ, ಅದಕ್ಕೆಯ. ಓ ಹೌದಾ, ಪರವಾಗಿಲ್ಲ ಬಿಡಿ, ಕಣ್ತಾನೆ ಓದೋಯ್ತವೆ. ಅಯ್ಯೋ ಮುಂದೆ ಮಗನೇ, ಕಣ್ಣೇ ತೆಗಿತಾವನಲ್ಲಪ್ಪ. ಅಳಿಯ ಅಳಿಯ ಅಂತ ನಂಬ್ಕೊಂಬಂದಿದ್ಕೆ. ಯಾರಾದ್ರೂ ಮಾತಾಡ್ದಂಗಾಯ್ತಾ? ಹೌದಾ? ಇಲ್ವಾ ಸರ್? ಇಲ್ವಲ್ಲ, ಯಾರು ಮಾತಾಡಿಲ್ಲ. ನಮ್ಮ ಅತ್ತೆ ಅಂತೂ ಗೂಬ್ ಮನದ ಮನ್ಗೇಳೆ, ಅವಳಿಗೆ ಎಚ್ಚರ ಆಗಲ್ಲ ಬಿಡಿ. ನಾವೇ ಅಲ್ವೇ ಮಾತಾಡ್ತಿರೋದು, ಯಾರು ಇಲ್ವಲ್ಲ. ಸರಿನಪ್ಪ, ಆಯಿತು. ಇವಾಗ ಆಪ್ರೇಷನ್ ಸ್ಟಾರ್ಟ್ ಮಾಡ್ತಾರಂತೆ ನಿಮ್ಮ ಅತ್ತೆಗೆ. ಅದೇನು ಸೈನು ಪೈನು ಎಲ್ಲ ಮಾಡೋರಲ್ವ ಆಲ್ರೆಡಿ. ನೀನು ಒಂದು ಸೈನ್ ಹಾಕ್ಬಿಡಿ ಯಾವ ಎಮರ್ಜೆನ್ಸಿಗೆ. ನಾನು ಯಾಕೆ ಹಾಕ್ಲಿ ಸೈನೇ? ಸುಮ್ಮನಿರಿ ಸರ್, ನಾನು ಸೈನ್ಗೇನೆಲ್ಲ ಮಾಡಲ್ಲಪ್ಪ. ಹೆಂಗಪ್ಪ ಆಗುತ್ತೆ? ನೀನು ಮಾಡಲೇಬೇಕು. ನೀನು ಒಂದು ಸೈನ್ ಹಾಕಬೇಕು, ಇಲ್ಲಾಂದ್ರೆ ಎಲ್ಲ ನಮ್ಮ ತಲೆ ಮೇಲೆ ಬರುತ್ತೆ. ನಿಮ್ಮ ಮತ್ತೆ ಏನಾದರೂ ಕಂಪ್ಲೇಂಟ್ ಏನಾದರೂ ಮಾಡಿಬಿಟ್ರೆ ಮೇಲೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಅಷ್ಟೇ. ಏನು ಸರ್ ಹಿಂಗಂತ ಇದ್ದರೆ, ನಮ್ಮ ಮತ್ತೆ ಕಂಪ್ಲೇಂಟ್ ಕೊಟ್ಟರೆ ನಾನು ಜೈಲ್ಗೆ ಹೋಗ್ಲಿ ಅಂತಾರೆ. ಸರ್ ಸ್ವಲ್ಪ ಜಾಸ್ತಿ ಆಯಿತು ಸರ್, ಹೋಗಿ ಸರ್, ನಾನು ಸೈನ್ ಮಾಡಲ್ಲ. ನಮ್ಮ ಮತ್ತೆ ಮಾಡಿಲ್ವಾ, ಅದೇ ಸಾಕುಬಿಡಿ. ನೋಡಪ್ಪ, ನಿಮ್ಮ ಅತ್ತೆಗೆ ಆಲ್ರೆಡಿ ಗೊತ್ತಾಗೈತೆ ನಿನ್ನ ಬಗ್ಗೆ. ಅಲ್ಲಿ ಕರ್ಕೊಂಬಂದಾಗಲೇ ಇನ್ನು ಇವಾಗ ಮುಚ್ಚಿಕೊಂಡು ಏನು ಯೂಸು? ಸುಮ್ಮನೆ ಒಂದು ಸೈನ್ ಹಾಕಿರು, ಎಮರ್ಜೆನ್ಸಿಗೆ ಇರಲಿ. ಅಲ್ಲ ಕಣ್ ಸರ್, ಇದೇನು ಹಿಂಗಂತ ಇದ್ರೆ ಸೈನ್ ತಾನೇ ಹಾಕಪ್ಪ. ಅದು ಏನು ಕೋರ್ಟ್ ಕೇಸು ಬಂದರೆ ನಾನು ನೋಡ್ಕೊತೀನಿ. ಯಾಕೆ 1 ಕೋಟಿ ಕೊಟ್ಟರೆ ಆಗೋಯ್ತಪ್ಪ, ಎಲ್ಲ ಮುಗ್ದೋಯ್ತದೆ. ಯಾಕೆ ತಲೆ ಕೆಡ್ಸ್ಕೊತೀಯ? ನಾನು ಕೊಡ್ತಾರೆ 12 ಕೋಟಿಲಿ 1 ಕೋಟಿ ಖರ್ಚು ಮಾಡು, ಏನಾಗುತ್ತೆ? ಹೌದಾ? ಪ್ರಾಬ್ಲಮ್ ಏನೂ ಆಗಲ್ಲ ಅಲ್ವಾ ಸರ್? ಅಂಥ ಪ್ರಾಬ್ಲಮ್ ಆಗದಪ್ಪ, ಎಂಥದ್ದು ಆಗಲ್ಲ. ನೀನೇನು ತಲೆಗೆಡ್ಸ್ಕೊಬೇಡ, ಒಂದು ಸೈನ್ ಹಾಕೊಡು ಅಷ್ಟೇ. ಹ್ಞೂ ಸರಿ ಬಿಡಿ ಸರ್, ಒಂದು ಸೈನ್ ತಾನೇ ಹಾಕ್ತೀನಿ ಬಿಡಿ. ಈ ನಮ್ಮ ಅತ್ತೆಯಿಂದನೇ ಇನ್ನೇನು ಅನುಭವಿಸ್ಬೇಕು. ಓ ಸರಿನಪ್ಪ, ಆಯಿತು. ಆಪ್ರೇಷನ್ಗೆ ರೆಡಿ ಮಾಡ್ಕೊತಾರಂತೆ. ನಿಮ್ಮ ಅತ್ತೆ ಕಣ್ಗಳನ್ನ ನೀನೇನು ನೋಡಬೇಕು ಅಂದರೆ ಕೊನೆ ಸಾರಿ ನೋಡ್ಕೊಂಬಿಡು. ಓ ಬನ್ನಿ ಸರ್, ಅವ್ಳು ಕಣ್ಣು ನೋಡ್ಕೊಂಡು ನಾನೇನು ಮಾಡ್ಕೊಳ್ಳಿ. ಸರಿನಪ್ಪ, ಆಯಿತು. ನಡಿ ನಡಿ ಹೋಗೋಣ, ಇನ್ನೇನು ಡಾಕ್ಟರ್ಸ್ ಬರ್ತಾರೆ ಒಳಗೆ. ಅಯ್ಯೋ ನಾನು ಎಂತ ಇಕ್ಕಟ್ಟಲ್ಲಿ ಸಿಗಾಕೊಂಬಿಟ್ನಪ್ಪ ದೇವ್ರೆ. ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೆ? ಇಂಥ ಶಿಕ್ಷೆ ಕೊಡ್ತಾ ಇದೆಯಲ್ಲ. ನನ್ನ ಕಾಲು ಬೇರೆ ಕಟ್ಟಾಕ್ಬಿಟ್ಟಾರೆ ಮಂಚಕ್ಕೆ, ಎದೊಳಕೈತೆ ಇಲ್ಲ. ಏನು ಇಂಥ ಪರಿಸ್ಥಿತಿ ಬಂತಲ್ಲ, ನನ್ನ ಯಾರು ಕಾಪಾಡೋರು? ನನ್ನ 2 ಕಣ್ಗಳು ಕಿತ್ಕೊತಾನಂತೆ, ಕಿಡ್ನಿಗೂ ಕಿತ್ಕೊತಾನಂತೆ. ಯವ್ವ 12 ಲಕ್ಷಕ್ಕೆ 12 ಕೋಟಿಗೆ ಮಾತಾಡ್ಕೊಂಡವನಲ್ಲ ಈ ನನ್ನ ಹಳ್ಳಿಯ ಮುಂಡೆ ಮಗ. ಮನೆ ಬಿಡ್ತಾನ? ದೇವ್ರೇ ನನ್ನ ಕಾಪಾಡಪ್ಪ, ನನಗೆ ಆಗ್ತಾ ಇಲ್ಲ. ಮೊದಲು ನಂಗೊಂದು ಫೋನ್ ಬೇಕೀಗ. ಫೋನು ಹೆಂಗೋ ಸದ್ಯಕ್ಕೆ ಗೀತನಿಂದ 2 ಫೋನ್ ಮಾಡಿಕೊಂಡಿದ್ದಕ್ಕೆ ಸರೋಯ್ತು. ನನ್ನ ದೊಡ್ಡ ಫೋನ ಕಿತ್ಕೊಂಡು ಹೋಗ್ಯಾರೆ. ಸಣ್ಣ ಫೋನು ಇಲ್ಲ, ಸ್ವಂತಕ್ಕೆ ಸಿಗಿಸ್ಕೊಂಡಿದ್ದೀನಿ. ಗೀತಂಗೆ ಫೋನ್ ಮಾಡಬೇಕು ಅಂದೆ, ಫೋನ್ ಮಾಡ್ತೀನಿ. ಹಾಳಾದವಳು, ಎಲ್ಲ ಹಾಳು ಬಿದ್ದೋಗಳು. ಇವನು ಒಂದು ಫೋನ್ ಎತ್ತಕ್ಕೆ ಮೇಲೆ ದೊಡ್ಡರಾಗ ಯಾರಾನ ಅಡಿಗೆ ಬಂದರೆ ಕತೆ ಮುಗೀತು ನಂದು. ನನ್ನ ಕಣ್ಣು ಕಿಡ್ನಿ ಎಲ್ಲ ಕಿತ್ಕೊಬೇಕಾ, ಸಾಯಿಸೇ ಬಿಡ್ತಾರೆ ನನ್ನ. ಏನು ಮಾಡೋದಪ್ಪ ದೇವ್ರೆ? ಫೋನ್ ಎತ್ತೆ ಹಾಳಾದವಳೆ. ಹಲೋ, ಅಯ್ಯೋ ಮಮ್ಮಿ, ಎಲ್ಲಿದೆ ಮಮ್ಮಿ ನೀನು? ನಂಗೆ ಹೊಟ್ಟೆ ಫುಲ್ ಹಸಿತೈತೆ, ಅಡುಗೆ ಮಾಡಬೇಕು ತಾನೇ. ಅಭಿ ನೀನು ಇಬ್ರು ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದೀರಾ? ಹಲೋ ಹಲೋ, ಗೀತಾ ಗೀತಾ, ನನ್ನ ಕಾಪಾಡೆ ಗೀತಾ, ನನ್ನ ಕಾಪಾಡೆ ಗೀತಾ. ನಾನು ನಿನ್ನ ಮುಂದೆ ಮಗ, ನಿನ್ನ ಗಂಡ ನನ್ನ ಜೀವ ತೆಗಿತಾವನೆ ಕಡೆಯಲ್ಲಿ. ಹಾ, ಏನು ಮಮ್ಮಿ ಮಾತಾಡ್ತಾ ಇದೆಯಾ? ಏನಾಯ್ತು? ಎಲ್ಲಿದ್ಯಾ ಗೀತಾ? ಗೀತಾ, ನಿನ್ನ ಕೈ ಮುಗಿತೀನಿ ಕಣೆ. ಗಂಡ ನನ್ನ ಕಣ್ಣು ಕಿಡ್ನಿ ಎಲ್ಲ ಕಿತ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ಕೊಂಡವನೆ ಕಣೆ. ಜಲ್ದು ಆಸ್ಪತ್ರೆಗೆ ಬಾರೆ ಗೀತಾ, ನನ್ನ ಕಾಪಾಡೆ, ಪೊಲೀಸ್ನವ್ರನ್ನ ಕರ್ಕೊಂಬಾರೆ. ಮಮ್ಮಿ ಎಲ್ಲಿದ್ಯಾ ನೀನು? ಅಲ್ಲ ಏನು ಮಾತಾಡ್ತಿದ್ದೆ, ನಂಗೆ ಒಂದು ಅರ್ಥ ಆಯ್ತಿಲ್ಲ. ಅಭಿ ಯಾಕೆ ನಿನ್ನ ಕಣ್ಣು ಕಿಡ್ನಿ ಕಿತ್ಕೋತಾನೆ? ಅಲ್ಲ ಏನು ನಂಗೆ ಅರ್ಥನೇ ಆಯ್ತಿಲ್ಲ ಮಮ್ಮಿ. ತಡ್ಬಿಟ್ಟದೆ ನಿನ್ನ ಗಂಡ ನನ್ನ ಕಣ್ಣು ಕಿಡ್ನಿ ಕಿತ್ಕೊಂಡು ನನ್ನ ಮಾರಾಕಕ್ಕೆ ಇದು ಮಾಡ್ತಾವನೆ ಕಣಿ. ಇಲ್ಲೊಂದು ಆಸ್ಪತ್ರೆ ಐತಲ್ಲ, ಲೂಸ್ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ, ಲೂಸ್ ಆಸ್ಪತ್ರೆ. ಆ ಆಸ್ಪತ್ರೆಗೆ ಬಾರೆ ಬಾರೆ, ಬ್ಯಾಗಡೆ ಫ್ಲೋರ್ನಾಗಿದ್ದೀನಿ ಕಣೆ. ಗೀತಾ, ಪೊಲೀಸ್ನವರ ಕರ್ಕೊಂಬಾರೆ. ನನಗೆ ಗೊತ್ತಿಲ್ಲದಂಗೆ ನನ್ನ ಕಣ್ಣು ಕಿಡ್ನಿ ಎಲ್ಲ ಕಿತ್ಕೊಳ್ಳೋಕೆ ಪ್ಲಾನ್ ಮಾಡ್ಕೊಂಡವನೆ ಕಣೆ. ಅಭಿ ಬಾರೆ ಗೀತಾ.
ಗೀತೆ ಕೈ ಮುಗಿತೀನಿ ಜಲ್ದಿ ಬಾರೆ ಇನ್ನೊಂದು ಅರ್ಧ ಗಂಟೆಲಿ ಬಾರೆ ಗೀತೆ ಇಲ್ಲಾಂದ್ರೆ ನನ್ನ ಕಣ್ಣು ಕಿಡ್ನಿ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ಕಣೆ ಜಲ್ದಿ ಬಾಗೀತೆ ನನ್ನ ಕೈ ಕಾಲೆಲ್ಲ ಕಟ್ಟಾಕ್ಯವ್ರೆ ಕಣೆ ಈಗ ಯಾರನ್ನ ಒಳಗೆ ಬರ್ತಾರೆ ನನ್ನ ಫೋನಾಗ ಮಾತಾಡೋಕೆ ಹಾಕಿಲ್ಲ ಸೈಲೆಂಟ್ ಮಾಡಿ ಮಡಿಕೊಂಡಿರ್ತೀನಿ ಸರಿಯಾ ಸಣ್ಣ ಫೋನು ದೊಡ್ಡ ಫೋನಾಗ ಕಿತ್ಕೊಂಡ್ಬಿಟ್ಟವ್ರೆ ಸಣ್ಣ ಫೋನು ನೀನು ಯಾವುದೋ ಕಿತ್ತೋಗೈತೆ ಕಣಮ್ಮ ಅಂತ ಕೊಟ್ಟಿದ್ದಲ್ಲ ಅದು ಅದ್ರಲ್ಲಿ ಹೆಂಗೋ ಹಳೆ ಸಿಮ್ ಇತ್ತಲ್ಲ ಹಾಕ್ಯಂಡು ಮಾತಾಡ್ತಾ ಇದ್ದೀನಿ ಗೀತೆ ನೀ ಕೈ ಮುಗಿತೀನಿ ಗೀತೆ ಜಲ್ದಿ ಬಾಗೀತೆ ಹೌದಾ ಇಷ್ಟೆಲ್ಲ ನಡೀತೈತ ಮಮ್ಮಿ ಸರಿ ಸರಿ ಆಯಿತು ಬರ್ತೀನಿ ಲೂಸ್ ಆಸ್ಪತ್ರೆನಾ ಅಷ್ಟು ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಸರಿ ಮಮ್ಮಿ ಆಯಿತು ಬರ್ತೀನಿ ಮಮ್ಮಿ ನೀನು ಹೇಳ್ತಾ ಇರೋದೆಲ್ಲ ನಿಜ ತಾನೇ ನನ್ನ ತಲೆ ಕೆಟ್ಟಂಗೈತೈತೆ ಅಭಿ ಯಾಕೆ ಇಂಥ ಕೆಲಸ ಎಲ್ಲ ಮಾಡ್ತಾನೆ ಮಮ್ಮಿ ಓ ನಂಗೆ ಕಾಣೆ ಅದೆಲ್ಲ ಮುಂಡೆ ಮಗ ಎಷ್ಟು ದಿವಸದಿಂದ ಕಾಯ್ಕೊಂಡು ಕೂತಿದ್ದೋ ನನ್ನ ಕಣ್ಣು ಕಿಡ್ನಿ ಮೇಲೆ ಕಣ್ಣು ಹಾಕೋಕ್ಕೆ ಮುಂಡೆ ಮಗ ನೀವು ಅತ್ತೆ ಹಂಗೆ ನೀವು ಹಿಂಗೆ ನೀವು ಅಂತ ನನ್ನ ಅಟ್ಟು ಕೇರಿಸ್ಬಿಟ್ಟು ಇಂಥ ಕೆಲಸ ಮಾಡ್ತವನೆ ನನ್ನ ಮಗನಿಗೆ ಒಂದ್ಸರಿ ನಾನು ಇಲ್ಲಿಂದ ಬರಲಿ ಆಚೆಗೆ ಮುಂಡೆ ಮಗನ ಬರ್ಲು ತಗೊಂಡು ಮುಖ ಕೆರೆದು ಮುಂಡೆ ಮಗನ ಕೈ ಕಾಲು ಕತ್ತರಿಸಾಕ್ತೀರಿ ನಿನ್ನ ಕೈಗಾಗಿದೆ ನಿನ್ನ ಕೈ ಮುಗಿತೀನಿ ಕಣೆ ಬಾರಿ ಜಲ್ದು ನನ್ನ ಕಣ್ಣು ಕಿತ್ಕೊಬಿಡ್ತಾರೆ ಕಿಡ್ನಿನೂ ಕಿತ್ಕೊಬಿಡ್ತಾರೆ ಕಣೆ ಓ ಸರಿ ಮಮ್ಮಿ ಆಯಿತು ಬರ್ತೀನಿ ಅಳ್ಬೇಡ ನೀನು ಬಂದೇ ಇರು ನಾನು ತಿರುಗಿಸಿ ಫೋನ್ ಮಾಡೋಕ್ಕಾಗಲ್ಲ ನೀನು ಫೋನ್ ಮಾಡೋಕೆ ಹೋಗ್ಬೇಡ ಫೋನ ಪೂರ್ತಿ ಸೈಲೆಂಟ್ ಮಾಡಿ ಮಡ್ಕೊಂಡಿರ್ತೀನಿ ಪೊಲೀಸ್ನವ್ರನ್ನ ಕರ್ಕೊಂಡು ನೀವು ಬರಲೇಬೇಕು ಗೀತೆ ಜಲ್ದಿ ಬಂದ್ಬಿಡು ಗೀತೆ ಆದಷ್ಟು ಬೇಗ ಬಾ ಗೀತಾ ಓ ಸರಿ ಮಮ್ಮಿ ಆಯಿತು ಅರ್ಥ ಆಗುತ್ತೆ ಬಿಡು ಬರ್ತೀನಿ ಹೋಗ್ತೀನಿ ಯಾರು ಬರಂಗವ್ರೆ ಕಡೆ ಮಾಡೋಗ್ತೀನಿ ಬಂದ್ಬಿಡು ಜಲ್ದಿ ಸೈಲೆಂಟ್ ಮಾಡಿ ಮಡಿಕೊಂತೀನಿ ಏನು ಇವಳದಕ್ಕೆ ಇನ್ನ ಪ್ರಜ್ಞೆ ತಪ್ಪಿಸ್ಕೊಂಡು ಮನ್ಕೊಂಡವಳಲ್ಲ ನಾಟಕ ಗಿಟ್ಕ ಹಾಡ್ತಾವಳ ಹೆಂಗೆ ಅಲ್ಲ 2 ಗಂಟೆ ಪ್ರಜ್ಞೆ ತಪ್ಪ ಮಾತ್ರೆ ಕೊಟ್ಟೆ ಇಂಜೆಕ್ಷನ್ ಕೊಟ್ಟಿದ್ದೆ ಇವಳು ನೋಡಿದೆ 3-4 ಗಂಟೆ ಮನ್ಕೊಂಡವಳಲ್ಲ ಎದ್ದಿಲ್ಲ ತಾನೇ ಇವಳು ಹೆಂಗಾರಾಗಲಿ ಇನ್ನೊಂದು ಪ್ರಜ್ಞೆ ತಪ್ಪ ಮಾತ್ರೆ ಕೊಟ್ಬಿಡ್ತೀನಿ ಇಂಜೆಕ್ಷನ್ನೇ ಕೊಡ್ತೀನಿ ಏಯ್ ಸಾನಿಯಾ ಏನು ಮಾಡ್ತಿದ್ದೀಮ್ಮ ಅಯ್ಯೋ ಸರ್ ಇನ್ನೊಂದು ಪ್ರಜ್ಞೆ ತಪ್ಪ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ ಇರಲಿ ಬಿಡಮ್ಮ ಬೇಡ ಹಂಗೆ ಇರಲಿ ಕೊಂಡ್ತಾನೆ 2 ಕಣ್ಣು 1 ಕಿಡ್ನಿ ಅಷ್ಟೇ ಅಲ್ವ ಅವ್ರು ಕಿತ್ಕೊಳಕ್ಕೆ ಹೇಳಿದ್ವು ಹೌದು ಸರ್ ಹೌದು ಡಾಕ್ಟರ್ ಒಂದು ಕಿಡ್ನಿ 2 ಕಣ್ಣು ಕಿತ್ಕೊಳ್ಳೋಕ್ಕೆ ಹೇಳಿದ್ರು ಆದರೆ ಸರ್ ಒಂದು ಹೆಲ್ಪು ಆಗಬೇಕು ಸರ್ ಏನಮ್ಮ ಸಾನಿಯಾ ಏನೂ ಇಲ್ಲ ಸರ್ ಅದು ನಂದು ಅಕ್ಕಂದು ಗಂಡನಿಗೆ ಕಿಡ್ನಿಯಲ್ಲಿ ಕಲ್ಲು ಹಾಕ್ಬಿಟ್ಟಾವೆ ಸರ್ ಅದಕ್ಕೆ ಈ ಅಮ್ಮಂದು ಕಿಡ್ನಿನ ನನ್ನ ಅಕ್ಕಂದು ಗಂಡಂಗೆ ಹಾಕಿಬಿಡೋಣ ಅಂತ ಸರ್ ಬೇಕಾದರೆ 1-2 ಲಕ್ಷ ಕೊಡ್ತೀನಿ ಸರ್ ನಿಮಗೆ 2 ಕಿಡ್ನಿನೂ ಕಿತ್ಕೊಂಡ್ಬಿಡಿ ಸರ್ ಅದು ಚಾನ್ಸು ಮತ್ತೆ ಸಿಗೋಕ್ಕಿಲ್ಲ ಸರ್ ಸಿಕ್ಕಿದ್ದ ಸೀರುಂಡೆ ಅಂದ್ಕೊಂಡು ಕಿತ್ಕೊಂಡ್ಬಿಡೋಣ ಸರ್ ಇನ್ನು ಯಾರು ಕೇಳೋಕ್ಕೆ ಬರ್ತಾರೆ ಈ ಅಮ್ಮ ಸತ್ತೋದ್ರು ತಾನೇ ಬದುಕಿದ್ರು ತಾನೇ ಇವನು ಹಳ್ಳಿಯಾನೇ ಇಂಥ ಕೆಲಸ ಮಾಡ್ತಾವನೆ ಇನ್ನೊಂದು ಕಿಡ್ನಿ ಎಕ್ಸ್ಟ್ರಾ ಕಿತ್ಕೊಂಡ್ಬಿಟ್ರೆ ಏನೂ ಆಗಲ್ಲ ಸರ್ ನೋಡಿ ಡಾಕ್ಟರ್ ಒಂಚೂರು ಯೋಚನೆ ಮಾಡಿ ಏ ಸಾನಿಯಾ ಹಂಗೆಲ್ಲ ಮಾಡೋಕ್ಕಾಗಲ್ಲಮ್ಮ ಏನಾದರೂ ಗೊತ್ತಾದರೆ ಅಷ್ಟೇ ಆಮೇಲೆ ಇವಾಗ ಅದೆಲ್ಲ ಇರಲಿ ಫಸ್ಟು ಕಣ್ಣು ಕಿತ್ಕೊಳ್ಳೋಣ ಅವ್ಳ ಗರ್ಲ್ ಫ್ರೆಂಡ್ಗೆ ಯಾಕೋ ಸೀರಿಯಸ್ ಆಗ್ಬಿಟ್ಟೈತೆ ಬೇಗ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್